ಓಕೆ, ಈ ಸುದ್ದಿ ಇದೆಯಲ್ಲ, ಇದು ಬರೀ ಸುದ್ದಿ ಅಲ್ಲ. ಇದರ ಇನ್ಸೈಡ್ ಸ್ಟೋರಿ ಗಮನಿಸಿದರೆ ಇದೇನು ವರಾನ ಶಾಪಾನ ಅಂತ ಚರ್ಚೆ ಮಾಡುವಂಥದ್ದು. ಇಲ್ಲಿವರೆಗೂ ಕೂಡ ಹೊಸ ಮುಖ್ಯಮಂತ್ರಿಯಾಗಿ ಬಂದಾಗ ಖುಷಿ ಇರುತ್ತೆ, ನಿರ್ಗಮನ ಮಾಡುವಾಗ ದುಃಖ ಆಗುತ್ತೆ. ಇದು ಒತ್ತಟ್ಟಿಗಿರಲಿ. ಈಗ ನೋಡ್ತಾ ಇರುವಂಥ ನೀವು ಈ ಸುದ್ದಿ ಇದೆಯಲ್ಲ, ಇದು ನಿಜ ಬಹಳ ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅಂಥ ಸುದ್ದಿ ಇದೆ. ಇದು ಕರ್ನಾಟಕ ರಾಜಕೀಯ ಮುಖ್ಯಮಂತ್ರಿ ಕುರ್ಚಿನೇ ಶಾಪನ. ಏನ್ರಿ ಇಂಥ ಸುದ್ದಿ ಹೇಳ್ತಾ ಇದ್ರಿ? ಯಸ್, ಆಫ್ ಕೋರ್ಸ್. ಸಿದ್ದು ನಿರ್ಗಮನ ಆಗ್ತಾ ಇದ್ದಂತೆ ಒಂದು ಹೊಸ ಆಯಾಮದಲ್ಲಿ ಈ ಸುದ್ದಿನ ನೀವು ನೋಡಬಹುದು. ಕರ್ನಾಟಕ ರಾಜಕೀಯ ಮುಖ್ಯಮಂತ್ರಿ ಕುರ್ಚಿನೇ ಶಾಪ ಆಗತ್ತಾ? ಕರ್ನಾಟಕ ರಾಜಕೀಯದಲ್ಲಿ ಸ್ಥಿರತೆ ಅನ್ನೋದು ಕೇವಲ ಇಲ್ಲೂಜನ್ನ, ಭ್ರಮೇನ? ಈಗೊಂದು ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ. ಕರ್ನಾಟಕದಲ್ಲಿ 10 ವರ್ಷ ಸಿಎಂ ಅಧಿಕಾರ ಮಾಡಿದವರೇ ಇಲ್ಲ. ಐ ಮೀನ್ 2 ಟರ್ಮ್ಸ್, 2 ಟರ್ಮ್ಗಳಲ್ಲಿ ಮುಖ್ಯಮಂತ್ರಿಯಾಗಿದ್ದವ್ರು ಇಲ್ಲೇ ಇಲ್ಲ. ಕರ್ನಾಟಕದಲ್ಲಿ ಬರೋಬ್ಬರಿ 47 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಜನತಾ ಪಾರ್ಟಿ 11 ವರ್ಷ, ಬಿಜೆಪಿ 9 ವರ್ಷ, JDS 3 ವರ್ಷ ಆಡಳಿತ ನಡೆಸಿದೆ. ಸಿದ್ದರಾಮಯ್ಯ, ದೇವರಾಜ ಅರಸು, ನಿಜಲಿಂಗಪ್ಪ ಹೆಗಡೆ ಮಾತ್ರ 5 ವರ್ಷ ಆಡಳಿತ ಕೊಟ್ಟಿರುವಂತ ಕೀರ್ತಿ ಅವರಿಗಿದೆ. ಈ 4 ಮಾಜಿ ಸಿಎಂಗಳು ಬಿಟ್ರೆ ಇನ್ಯಾರು 2ನೇ ಅವಧಿಯನ್ನ ಮುಗಿಸಿಲ್ಲ. ದಿಸ್ ಇಸ್ ದ ನ್ಯೂಸ್ ಅಂಡ್ ದಿಸ್ ಇಸ್ ದ ಟ್ರೂತ್. ಮೊದಲ ಅವಧಿಯನ್ನ ಯಶಸ್ವಿಯಾಗಿ ಮಾಡಿದ್ರು ಕೂಡ 2ನೇ ಅವಧಿಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜಕೀಯ ಮೇಲಾಟಕ್ಕೆ ಯಾರೂ ಕೂಡ 2ನೇ ಅವಧಿ ಪೂರ್ಣ ಮಾಡಿಲ್ಲ. ದಿಸ್ ಇಸ್ ದ ಪಾಲಿಟಿಕ್ಸ್ ಆಫ್ ಕರ್ನಾಟಕ. ಇದು ಕರ್ನಾಟಕದ ರಾಜಕಾರಣದ ಅಸ್ಥಿರತೆ ಬಗ್ಗೆ ಉದಾಹರಣೆ. 15 ವರ್ಷ 20 ವರ್ಷ ಸುದೀರ್ಘವಾಗಿ ಸಿಎಂ ಆದವರು ಇಲ್ಲವೇ ಇಲ್ಲ. 8 ವರ್ಷ ಆಡಳಿತ ಮಾಡಿದ ಸಿದ್ದರಾಮಯ್ಯ ಅವರದ್ದೇ ಹೆಮ್ಮೆಯ ದಾಖಲೆ, ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವ ಕೀರ್ತಿಯ ದಾಖಲೆ. ಹಾಗಾಗಿ ಕರ್ನಾಟಕ ರಾಜಕೀಯ ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಕುರ್ಚಿ ಅನ್ನೋದೇ ಶಾಪನ? ಹೀಗೊಂದು ಅನಾಲಿಸಿಸ್ ಕೂಡ ನೀವೀಗ ಗಮನಿಸಬಹುದು. ಈ ಒಂದು ಆಯಾಮದಲ್ಲೂ ಕೂಡ, ಆ ಒಂದು ದೃಷ್ಟಿಕೋನದಲ್ಲೂ ಕೂಡ ನಾವು ನೋಡಬಹುದು. ವಾಟ್ ಇಸ್ ದ ನ್ಯೂಸ್? ಕರ್ನಾಟಕದಲ್ಲಿ 10 ವರ್ಷ ಸಿಎಂ ಆದಂತ ಉದಾಹರಣೆನೇ ಇಲ್ಲ. ಬರೋಬ್ಬರಿ 47 ವರ್ಷ ಅಧಿಕಾರ ಮಾಡಿದೆ ರೀ ಕಾಂಗ್ರೆಸ್ಸು. ಆದರೆ ಎಲ್ಲೂ ಕೂಡ ಈ ಇತಿಹಾಸ ಸೃಷ್ಟಿಯಾಗಿಲ್ಲ. ಕಾಂಗ್ರೆಸ್, ಬಿಜೆಪಿ, ಜನತಾ ಪಾರ್ಟಿ ಎಲ್ಲರೂ ಸೇರಿ ಎಷ್ಟೆಷ್ಟು ಅಧಿಕಾರ ಮಾಡಿದ್ದಾರೆ ಅಂತ ನೀವು ನೋಡಿದ್ದೀರಿ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಪವನ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಿ ಇಸ್ ರೆಡಿ. ಪವನ್, ರಾಜ್ಯ ರಾಜಕಾರಣ ಅಂತ ಹೇಳಿದ ತಕ್ಷಣ ಅದಕ್ಕೆ ಬಹಳಷ್ಟು ರೆಕ್ಕೆ ಪುಕ್ಕಗಳು, ಬಹಳಷ್ಟು ಡೈಮೆನ್ಷನ್ಸ್ಗಳು ಇದ್ದೇ ಇರುತ್ತವೆ. ಅದೇ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯವನ್ನು ಗಮನಿಸಿದಾಗ, ಅಂದರೆ ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರಬಹುದು, ಇನ್ನು ರಾಜಸ್ಥಾನ ಇರ್ಬೋದು, ಇನ್ನು ಯೋಗಿ ಆದಿತ್ಯನಾಥ್ ಅವರದ್ದಿರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ನಾವು ನೋಡ್ತೀವಿ 2 ಟರ್ಮ್ ಮಾಡಿದವ್ರನ್ನ ನಾವು ನೋಡ್ತೀವಿ, ಮುಖ್ಯಮಂತ್ರಿಗಳಾದವ್ರು ನೋಡ್ತಾ ಇದ್ದೀವಿ. ಬಟ್ ವೈ ಇಟ್ ಈಸ್ ನಾಟ್ ಇನ್ ಕರ್ನಾಟಕ? ಸದ್ಯಕ್ಕೆ ಸಿಕ್ಕಿರುವಂಥ ಈ ಡೇಟಾವನ್ನು ಗಮನಿಸಿದಾಗ ಯಾಕೆ ಕರ್ನಾಟಕದಲ್ಲಿ ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ? ಇಸ್ ಇಟ್ ರಿಯಲಿ ಬೂನ್? ಇದು ನಿಜಕ್ಕೂ ಕೂಡ ವರಾನ ಅಥವಾ ಶಾಪಾನ? ರಾಘವ್, ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯ ರಾಜಕಾರಣ. ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ. ಕುಡ್ ಯು ಕಮ್ ಅಗೈನ್? ಕೇಳಿಸ್ತಾ ಇಲ್ವಾ? ಎಸ್, ಗೋ ಹೆಡ್. ರಾಘವ್, ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಒಂದು ಥರ ಶಾಪನೇ ತಟ್ಟಿದೆ ಅನ್ನಿಸ್ಬೋದು. 77-78 ವರ್ಷ ಆಯಿತು ದೇಶಕ್ಕೆ ಸ್ವತಂತ್ರ ಬಂದು. ಎಲ್ಲ ರಾಜ್ಯಗಳಲ್ಲಿ ಸಹಜವಾಗಿ ನಾವು ಯೋಚನೆ ಮಾಡೋದು ಅತಿ ಹೆಚ್ಚು ಅವಧಿಗೆ ಸಿ ಎಮ್ ಆಗಿ ಪಶ್ಚಿಮ ಬಂಗಾಳದಲ್ಲಿ ಜ್ಯೋತಿ ಬಸ್ಸು, ಮಾಣಿಕ್ ಸರ್ಕಾರ್, ಹಾಗೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್, ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್, ಬಿಹಾರದಲ್ಲಿ ನಿತೀಶ್ ಕುಮಾರ್, ಹೀಗೆ 4-5 ಅವಧಿಗಳಿಗೆ ಸಿ ಎಮ್ಗಳಾಗಿ ಕಂಟಿನ್ಯೂ ಆಗಿರೋ ಉದಾಹರಣೆಗಳಿದೆ. ಆದರೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ? ಕರ್ನಾಟಕದಲ್ಲಿ ಏನಾಗಿದೆ? 47 ವರ್ಷ ಕಾಂಗ್ರೆಸ್ ಅಧಿಕಾರ ಅನುಭವಿಸಿದ್ರು. ಯಾವುದೇ ಚೀಫ್ ಮಿನಿಸ್ಟರ್ ಮಾಸ್ ಲೀಡರ್ ಚೀಫ್ ಮಿನಿಸ್ಟರ್ಗಳು 2ನೇ ಅವಧಿ ಕಂಪ್ಲೀಟ್ ಮಾಡಿಲ್ಲ. ದೇವರಾಜ ಅರಸು ಆಗಿರ್ಬೋದು, ನಿಜಲಿಂಗಪ್ಪ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಯಾರು 2ನೇ ಅವಧಿ ಅಂದರೆ ರಾಜಕೀಯ ಮೇಲಾಟಗಳಿಂದಾಗಿ ಎಲ್ಲರೂ ಅಧಿಕಾರಗಳು ಕಳ್ಕೊತಾ ಇದ್ದಾರೆ. ಹೀಗಾಗಿ ಯಾರಿಗೂ ಕೂಡ 2ನೇ ಟರ್ಮ್ ಕಂಪ್ಲೀಟ್ ಮಾಡೋವಂಥ ಅವಕಾಶ ಸಿಕ್ಕೇ ಇಲ್ಲ. ಇದರಿಂದ ಒಂದು ಅರ್ಥಕ್ಕೆ ಏನು ಅನಿಸುತ್ತೆ ಅಂದರೆ, ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೇನೋ ಅಂದ್ಕೋಬೋದು, ರಾಜಕೀಯ ಮೇಲಾಟಗಳು ಜೋರಾಗಿ ನಡೀತಾ ಇದ್ದಾವೆ ಅಂತಂದು ಹೇಳ್ಬೋದು. ರಾಘವ್,
ಎಸ್, ನಿಮ್ಮ ವಾಯ್ಸ್ ಇನ್ನಷ್ಟು ಸರಿಯಾಗಿ ಕೇಳಿದರೆ ಚೆನ್ನಾಗಿರೋದು. ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ. ಮುಂದಿನ ಹಂತದಲ್ಲಿ ಮತ್ತೊಮ್ಮೆ ಈ ಸುದ್ದಿ ನಾವು ಕ್ಯಾರಿ ಮಾಡೋಣ. ನಿಮ್ಮ ಅನಾಲಿಸಿಸ್ ಬೇಕು. ಥ್ಯಾಂಕ್ಸ್ ಫಾರ್ ನಾವ್ ಪವನ್. ಓಕೆ, ಈಗ ಮ್ಯಾಟ್ರ್ ಏನು ಅಂತ ಹೇಳಿದರೆ ಇಷ್ಟೇ ವಿಚಾರ. ಬೇರೆ ರಾಜ್ಯಗಳಲ್ಲಿ ಸಾಧ್ಯವಾಗಿರೋದು ನಮ್ಮ ರಾಜ್ಯಗಳಲ್ಲಿ ಯಾಕೆ ಆಗಿಲ್ಲ? ಇದನ್ನು ನೀವು ವರ ಅಂತ ಕೂಡ ಅಂದ್ಕೊಳ್ಬೋದು, ಅಥವಾ ಬಹಳಷ್ಟು ಜನರಿಗೆ ಬೇರೆ ಅವಕಾಶ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವ ನಿಟ್ಟಿನಲ್ಲಿ ನೋಡಿದಾಗ ಅಫ್ಕೋರ್ಸ್ ಇದು ವರ ಕೂಡ ಆಗಿರಬಹುದು. ಅಂದರೆ 2 ವರ್ಷ ಇದನ್ನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದು ನೋಡ್ಬೋದು. ಇದು ಶಾಪ ಅಂತ ಕರಿಬೋದು, ವರ ಅಂತ ಕೂಡ ಕರಿಬೋದು. ನೋಡ್ರಿ, ಅಲ್ಲಿ ಬೇರೆ ಜಾಸ್ತಿ ನಾಯಕರಿಲ್ಲ, ಹಾಗಾಗಿ ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರು ಅಂತ ಕೂಡ ಹೇಳ್ಬೋದು. ಅದರ ಜೊತೆಗೆ ಇಲ್ಲೂ ಕೂಡ ಹೇಳ್ಬೋದು, ಅತಿ ದೊಡ್ಡ ಕೀರ್ತಿಯನ್ನು ಮಾಡಲಿಕ್ಕೆ, ದಾಖಲೆಯನ್ನು ಮಾಡಲಿಕ್ಕೆ ಇಲ್ಲಿಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾಧ್ಯವಾಗಿಲ್ಲ ಅಂತ ನೋಡಿದಾಗ ಶಾಪ ಅಂತ ಅಂದ್ಕೊಳ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಮೈಂಡ್ ಸೆಟ್, ಇಟ್ ಡಿಪೆಂಡ್ಸ್ ಆನ್ ಅವರ್ ಪರ್ಸ್ಪೆಕ್ಟಿವ್. ಸೊ ಅದನ್ನು ನಾವು ನೋಡ್ಬೋದು. ಆದರೆ ಹೀಗೊಂದು ಡೇಟಾ ನಿಮ್ಮ ಗಮನದಲ್ಲಿದ್ದರೆ ಬಹಳ ಚೆನ್ನಾಗಿರುತ್ತೆ ಅನ್ನುವ ನಿಟ್ಟಿನಲ್ಲಿ ನಾವು ಈ ಸುದ್ದಿ ಕೊಡ್ತಾ ಇದ್ದೀವಿ. ನೋಡಿ, 47 ವರ್ಷದ ಈ ಕಾಂಗ್ರೆಸ್ ಅಧಿಕಾರ ಮಾಡಿದೆ. ಇಲ್ಲಿ ಎಲ್ಲೂ ಕೂಡ 2 ಬಾರಿ 2 ಟರ್ಮ್ಗಳನ್ನು ಕಂಪ್ಲೀಟಾಗಿ ಮಾಡಿದಂಥ, ಪೂರ್ಣಾವಧಿಯನ್ನು ಅಲಂಕರಿಸಿದಂಥ ಅಥವಾ ಪೂರ್ಣ ಅವಧಿಯ ಕಾಲ ಮುಖ್ಯಮಂತ್ರಿ ಆದಂಥ ಉದಾಹರಣೆ ಇಲ್ಲ. ವಿಲ್ ಇಟ್ ಬಿ ರಿಪೀಟೆಡ್ ಇನ್ ಫ್ಯೂಚರ್? ವಿ ಡೋಂಟ್ ನೋ.